ಗುಡ್ ಮಾರ್ನಿಂಗ್. ಟೈಮ್ ಬಂದು 4:36 ಆಗಿದೆ. ಸೊ ಇವಾಗ ಎಲ್ರೂ ಎಬ್ಬಿಸ್ಬೇಕು. ಈ ಹುಡುಗರು ಎಷ್ಟು ಸ್ಯಾಡಿಸ್ಟ್ಗಳಂದ್ರೆ ಬರೀ ನಂದು ನಿತ್ಯ ಫೋನಲ್ಲಿ ಮಾತ್ರ ಅಲಾರಾಮ್ಗಳು ಹಾಕ್ಬಿಟ್ಟು ಅವ್ರಗಳ ಫೋನಲ್ಲಿ ಮಾತ್ರ ಏನು ಹಾಕೊಂಡಿರೋ ಪೀಸ್ಫುಲ್ ಆಗಿ ಮಾಡ್ಕೊಂಡವ್ರೆ. ಗುಡ್ ಮಾರ್ನಿಂಗ್. ಈ ರೇಂಜಿಗೆ ಬಿತ್ಕೊಂಡವ್ರೆ. ಅವಾಗ್ಲಿಂದ ಅಲಾರಾಮ್ ಬಡ್ಕೊಂತೈತೆ. ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಇವ್ರ ಊರಲ್ಲಿ ಏನೂ ಕೇಳಿಸ್ತಾ ಇಲ್ಲ ನೋಡು. ಅಲ್ಲಿ ಮಾತ್ರ ಒಳಗಡೆಯಿಂದ ಅಲಾರಾಮ್ ಸೌಂಡ್ ಬರ್ಬೇಕು. ಕೊಡಾಕಿಲ್ಲವ್ರ ನಗು ಕೊಡಾಕಿಲ್ಲವ್ರ. ಹುಡುಗರ ಸ್ವಲ್ಪ ಎದ್ದೇಳ್ತೀರಾ? ಏನ್ ಗುರು ಅದೇನಕ್ರ ಬರೀ ನಮ್ದಕ್ ಮಾತ್ರ ಅಲಾರಾಮ್ ಇಕ್ಕಿರೋದು, ನಮ್ ಫೋನಲ್ಲಿ ಮಾತ್ರ? ಇದಕ್ಕೂ ಬಂದಿತ್ತು, ನಾನು ಹಂಗೆ ಆಫ್ ಮಾಡಿ. ಪುಣ್ಯ ಇದ್ರೆ ಮತ್ತೆ ಬರ್ತದೆ. ಇನ್ನು ಈ ಕಣ್ಣಲ್ಲಿ ಅದ್ ಏನೇನ್ ನೋಡ್ಬೇಕೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್. ಎದ್ದಲ್ರೋ? ಹೋಗ್ ಬರ್ತೀವಿ ಹಂಗೆ. ಏನು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನಂಗೆ ಅದೆಲ್ಲ ಅರ್ಥ ಆಗಲ್ಲ. ಮೂದೇವಿ ಎತ್ತಳು ಮೂದೇವಿ. ಇವ್ರೂರಲ್ಲಿ ಜೋರಾಗಿ ಕಿರ್ಚಕ್ಕೂ ಭಯ. ಎದ್ದಲ್ರೋ? ಗುಡ್ ಮಾರ್ನಿಂಗ್. ಇವ್ರುಗಳು ಹಿಂಗ್ ಮಾಡ್ಕೊಳ್ಳಿದಾಗ ಏನ್ ಮಾಡ್ಬೇಕು? ಚಿಂತೆನೆ ಮಾಡದೆ ಮಲಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ಉದೇವಿ ಎದಾಳಲ್ಲ. ತಮ್ಮನೇಲಲ್ಲಿ ಇದೇ ಹಾಕ್ಬಿಡ್ತೀವ ಆಮೇಲೆ. ಗೊರ್ಕೆ ನನ್ ಮಗ ಅಂತ. ಶರತ್ ನಿದ್ದೆ ಪೋತಿ. ಓ ಸಾರಿ, ನೀನು ತಾವ ಸರ್ ಅಲಾರಾಮ್ ಇಕ್ಕಿದ್ದು. ನಮಸ್ತೆ ಅಂಕಲ್ ಜಿ. ನೋಡು ಎಷ್ಟು ಇರಿಟೇಟಿಂಗ್. ಹೊಟ್ಟೆ ಉಡ್ಸ ಬಿಟ್ಬಿಟ್ಟವ್ರೆ. ಜೀವನದಲ್ಲಿ ಏನಾದ್ರು ಮಾಡಿ ಅಲಾರಾಮ್ ಮಾತ್ರ ಇಡ್ಬೇಡಿ. ಎತ್ತಗಿದ್ ಬಿಸಾಕ್ಬಿಟ್ಟಿಯ ಅಕ್ಕ ಎಲ್ರದ್ದು ಫೋನ್ ಆಮೇಲೆ ಮತ್ತೆ ಇಸ್ಕೊಳಕ್ ಆಗಲ್ಲ. ಅಲ್ಲ ಇದು ಟ್ಯೂನ್ ಹೆಂಗಿದೆ, ನಮ್ಗೆ ಇಕ್ಕಿರೋ ಟ್ಯೂನ್ ಹೆಂಗಿದೆ ಅಂತೆ. ಇದು ಹಂಗೆ ಆಟೋಮೆಟಿಕ್. ಇದು ನಿಮ್ದು ಆಟೋಮೆಟಿಕ್. ಅಯ್ಯೋ ಏನ್ ಸ್ಯಾಡಿಸ್ಟ್ಗಳು ಗೊತ್ತಾ ಗೈಸ್? ಗುಡ್ ಮಾರ್ನಿಂಗ್ ಹೇಳ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳೋ. ಎಲ್ಲ ಕನ್ನಡ ತಾಯಿ ಮಕ್ಕಳು ನಮಸ್ಕಾರ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪೀಸ್. ಎಬ್ರಸ್ರು ಇವಳನ್ನ. ನಿತ್ಯ ನಿತ್ಯ ಇವಾಗಲೇ ಇದ್ರೆ ಗೆದ್ದೋದ್ರಿ. ಅಲ್ಲ ಇವಳನ್ನ ಎಬ್ರಿಸೋದೇ ಇರೋದು. ಅಲ್ಲ ಇವ್ರ ಫೋನಲ್ಲಿ ಬರೀ ಒಂದಲ್ಲ ಅಲಾರಾಮ್ ಇಕ್ಕಿಲ್ಲ. 4:15, 4:35, 4:40, 4 ಗಂಟೆಗೆ ಒಂದ್ ಇಕ್ಕಿದೆ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. 8 ಗಂಟೆ ಆದ್ರೂ ಬಡ್ಕತಾನೆ ಇರ್ತದೆ ಇವ್ರ ಫೋನ್. ನಿನ್ ಜನ್ಮಕ್ಕೆ ಹೋಗು. ಪಾಪ ಯಾಕೋ ಅಳ್ತವಳೆ. ಯಾಕೆ ಅಳ್ತಿದ್ಯಾ? ಎದಳೆ ನಿತ್ಯ. ಕಣ್ಣು ಬಿಡಕಾಯ್ತದ ಅದು. ಅದಕ್ಕೆ ಅವಾಗವಾಗಾದ್ರೂ ಸ್ವಲ್ಪ ಬೇಗ ಎದ್ದು ರೂಢಿ ಆಗಿರ್ಬೇಕು. ಫ್ಲಾಶ್ ಲೈಟ್ ಆನ್ ಮಾಡಿದ್ಯಾ? ಕಣ್ಣು ತಿರ್ಸಕಾಯ್ತಲ್ವ? ಕಣ್ ತಿರ್ಗ್ಸಕ್ ಆಗಲ್ವಂತ. ಏನ್ ಡೌ ಮಾಡ್ತಾಳೆ ಈ ಎದಳೆ. ಕಣ್ಣು ಬಿಡಕಾಯ್ತಲ್ಲ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ಎದ್ದಳೆ ಎದ್ದಳೆ. ಇಲ್ಲೇ ಎದ್ದಳು. ಎದ್ದಳು. ಗುಡ್ ಮಾರ್ನಿಂಗ್ ಹೇಳು ಬೇಗ. ನಾನು ಅದಕ್ಕೆ ವಿಡಿಯೋ ಮಾಡ್ತಿರೋದು ನಿಮ್ನೆಲ್ಲ ಹಂಗಂಗೆ ಎಬ್ರಿಸಕ್ಕಾಗಲ್ಲ ಅಂತ. ಗುಡ್ ಮಾರ್ನಿಂಗ್ ಹೇಳು. ಬೆಳಗಿನ ಶುಭೋದಯಗಳು.
ಇವಾಗ ಇವ್ರನ್ನೆಲ್ಲ ಬೇಗ ರೆಡಿ ಮಾಡಿಸಿ ಎಲ್ಲ ಹೋಗ್ತಾ ಇದೀವಿ. ಸೊ ಸ್ಟೇ ಟ್ಯೂನ್. ಯಾರು ಸೀರಿಯಸ್ ಆಗಿ ತಗೊಂತಾರೆ? ಏನ್ ಯಾರು ನಾನೇ ಸೀರಿಯಸ್ ಆಗಿ ತಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಬ್ರೋ ಇದಳಿ ಬ್ರೋ ಇಬ್ರು ಇವರು ತೇಜ್ ಅಡ್ಕೆ ಸೀರಿಯಸ್ ಆಗ್ತಲ್ಲ. ತಾತ ನೋಡ್ಕೊಂಡಿ ತಾತ ಕೈ ಮುಕ್ಕೊಳ್ಳಿ ಕೈ ಮುಕ್ಕೊಳ್ಳಿ ತಾತ ನೋಡಿ ಹೂ ಹಾಕ್ತಿದ್ದೆ ಕೈ ಮುಕ್ಕೊಳ್ಳಿ ಬ್ರೋ ಒಳ್ಳೇದ್ ಮಾಡ್ತಾರೆ. ಎಲ್ಲೋ ತಾತ ತೋರ್ಸೋ. ಯಾ ತಾತನೋ ಅಲ್ಲಿ ನೋಡು ಮೇಲೆ ಝೂಮ್ ಮಾಡು ಕಾಣಿಸುತ್ತೆ. ಬ್ಲಿಂಕ್ ಆಗ್ತೈತಲ್ಲ ಸುದೀಪ್ ಅವ್ರ ತಾತ ಕಣೆ. ಇವತ್ತು ಮೀಟ್ ಮಾಡೋಣ ಅಂತ ಬರ್ತಾ ಇದ್ರು. ನಾನು ಅವ್ರಿಗೂ ಇನ್ವೈಟ್ ಮಾಡೋಣ ಸ್ವಲ್ಪ ಕನ್ಸಲ್ ಮಾತಾಡೋಣ ಅಂತ ಇದ್ರೆ ನೀವೆಲ್ಲ ಕಾಣಿಸಲ್ರಿ. ಅವ್ನ್ ಫುಲ್ ಬೆಳ್ಳಕ್ ಪಳಪಳ ಹೊಡಿತ ಬಿಡು. ಇನ್ನು ಬೆಳ್ಳಗ್ ಹೊಡಿತಾರೆ. ಕೌಸಲ್ಯ ಲಾಲಿ ಜನರಂತ ಹಾಡಿಬ್ರು ಇದು ವಂಶ ಪುತ್ರನಿಗೆ ಈ ಲೈನ್ ಬರಲ್ಲ ಬ್ರೋ, ನೆಕ್ಸ್ಟ್ ಲೈನ್ ಬರುತ್ತೆ. ಯು ಡೂಯಿಂಗ್ ವ್ಲಾಗ್? ಎಸ್ ಬ್ರೋ. ಓ ಸೂಪರ್. ನಾನು ಸೂಪರ್ ಶ್ರೀ ಚಕ್ರಧಾರೆಗೆ ಶಿರಭಾಗಿಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಆಲ್ ದ ಬೆಸ್ಟ್. ಬೇಗ ಅಲ್ಲೂಜ್ ಬಿಡು ಬನ್ನಿ, ಅಲ್ಲೂಜ್ ಬಿಡು ಬನ್ನಿ ಬೇಗ. ಓಕೆ ಓಕೆ ಏನ್ರಿ ಬೇಕು ಅಮ್ಮ ಲಾಲು ಬೇಕು 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 ಗೈಸ್. ಗಾಯ್ಸ್ ನಾವೆಲ್ಲರೂ ಈಗ ರೆಡಿಯಾಗಿ ಲಗೇಜ್ನೆಲ್ಲ ತುಂಬಿಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಕಾಯಕ್ ಹೋಗ್ತಾ ಇದೀವಿ ಬಸ್ಗೋಸ್ಕರ. ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಗೈಸ್. ನಂಗೆ ಯಾಕೋ ಹೊಟ್ಟೆ ಸಿಗ್ತೈತೆ ಗೈಸ್. ಸಂಜೆ ಬೆಳಗ್ಗೆ ನೀರ್ ಕುಡಿತವಳೆ. ಬೀರ್ ಕುಡಿಯಕತ್ತದು. ಕುಡಿ ಯಾರು ಬೇಡ ಅಂದ್ರು. ಚಿಕ್ಕಣ ಸ್ವಾಮಿ ನಮ್ಮಪ್ಪ ಕತ್ತರ್ಸಾಕ್ತಾರ ನನ್ ಕತ್ತ. ಸೂಪರ್ ಗೈಸ್. ಸೊ ಫೈನಲಿ ಹೊರಟಿದೀವಿ. ಶರತ್ ಅವರ ಮನೆಯಿಂದ ಈಗ ಹೊರಟಿದೀವಿ ಎಲ್ರು. ಆಂಟಿಗೆ ಬಾಯ್ ಬಾಯ್ ಹೇಳುವ ಸಮಯ. ಆಂಟಿ ಬಾಯ್ ಆಂಟಿ, ಸಿಗುವ. ಲೆಟ್ಸ್ ಗೋ. ಶರತ್ ನೋಡ್ಬ ಕಾಯ್ತಾರ. ನಾವು 4 ಜನ ಲೇಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಈ ಊರಲ್ಲಿ ಟೈಮಿಂಗ್ಸ್ ಇರುತ್ತೆ ಬಸ್ಸಿಗೆ. ಸೊ ಅದಕ್ಕೋಸ್ಕರ ಬೇಗ ಹೋಗಿ ನಿಂತ್ಕೊಂಡ್ಬಿಡ್ಬೇಕು. ಅವ್ರನ್ನ ನಾವು ಬಸ್ ಕೈ ಬೀಸ ಕಳ್ಸಿದೀವಿ ನಾವು. ಬಸ್ ಕಂಡಕ್ಟರ್ಗೆ ಸ್ವಲ್ಪ ವೇವ್ ಮಾಡಿ ನಮ್ನ ಹಾಯ್ ಮಾಡ್ಲಿಕ್ಕೆ ಅಂತ ವೇಟ್ ಮಾಡಿಸ್ತವ್ರೆ. ನಾವು ಹೋಗಿ ಹಾಯ್ ಮಾಡಿ ಸೀಟಲ್ಲಿ ಕುತ್ಕೋಬೇಕು. ಅಂಡ್ ಈ ಕುತ್ಕೊಳ್ಳೋ ಕಾರ್ಯಕ್ಕೆ ಇವ್ರು ಬೇಗ ಓಡ್ ಬರ್ತಾ ಇದ್ದಾರೆ. ಸೊ ಬೇಗ ಹೊರಟಿದೀವಿ. ಬೆಳಗ್ಗೆ ಎಷ್ಟು 5 ಗಂಟೆಗೆ ಎದ್ದು ಪಟ್ ಅಂತ ರೆಡಿಯಾಗಿ 6 ಗಂಟೆಗೆ ಬಸ್ ಸ್ಟಾಪ್ ಹತ್ರ ನಿಂತಿದ್ದೀವಿ. ಈಗ ಮೈಸೂರು ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ವಾಪಸ್ ನಾವು ಚಿಕ್ಕಮಗಳೂರಿಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ಹೋಗುವ. ಎಷ್ಟು ಗಂಟೆಗೆ ಬ್ರೋ ಬಸ್ ಬರೋದು? 6 ಗಂಟೆ ಬ್ರೋ. ಪಕ್ಕ ಬಂದಿಲ್ಲ ಪಾರ್ಟಿ ಕೊಡ್ಸ್ಬೇಕು ಬ್ರಾ. ನಿಮ್ ಮದ್ವೆ ಬಸ್ ಅಂತಾನೆ ಕೊಡ್ಸಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದು ನಂದಲ್ಲ ಅವ್ರ, ಇದು ಗೌರ್ಮೆಂಟ್. ಬರ ಕಚ್ ಬರ ಬರ ಕಚ್ ಬರ 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 ಇವ್ರ ಹಿಂದೆ ಇದೀನಿ ನಾನು. ಬರ ಬರ ಇವ್ರ ಹಿಂದೆ ಇದೀನಿ. ಬರ ಕಚ್ ಬರ ಫಸ್ಟ್. ಇವ್ರು 3 ಜನ ಕಚ್ಚ ಫಸ್ಟ್. ಬರಿಸಿ ಬ್ರೋ ಈ ಸಂದರ್ಭವನ್ನು ಬ್ರೋ ಅಥವಾ ಆ ಸಂದರ್ಭನ ಬೇರೆ ಬ್ರೋ. ಈ ಸಂದರ್ಭನ ಇಷ್ಟು ಕೇಳ್ಬಿಟ್ಟು ನೆಕ್ಸ್ಟ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಯಾವ ಸಂದರ್ಭ ಬಗ್ಗೆ ಕೇಳ್ತಾ ಬ್ರೋ? ಈ ಒಂದು ಸಂದರ್ಭನ. ಓಕೆ. ನಾಯಿಗೆ ನಮ್ ಕಂಡ್ರೆ ಆಗಲ್ಲ ಅಂತಲ್ಲ ಆ ಸಂದರ್ಭ ಅಲ್ಲ ಬ್ರೋ, ಕಾಫಿ ಸಂದರ್ಭ. ಎಮೋಷನಲ್ ಒಬ್ರು ಬಸ್ ವೇಟ್ ಮಾಡ್ತಾ ಇದ್ರೆ ಇನ್ನ 4 ಜನ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಕಾಫಿ ಟೀ ಕುಡಿಯಕ್ ಬಂದಿದೀವಿ. ನಿಂತವ್ರ ಕಂಟಿನ್ಯೂ ಮಾಡಿ. ಕಾಫಿ ಟೀ ಬದಲು ನಾವು ಹಾರ್ಲಿಕ್ಸ್ ಕುಡಿತಾ ಇದೀವಿ. 2 ಹಾರ್ಲಿಕ್ಸ್ ಹೇಳಿದೀವಿ. ಪಾಪ ಇವ್ರೇನ್ ಮಾಡೋರೆ, ಇವ್ರೇನ್ ಕುಡಿತಾರ ಅಂತ ಹೇಳಲ್ವಾ? ನೀವೇನ್ ಕುಡಿತಾ ಇರೋದು? ಏನಿದೆ ಅಂತ ಹೇಳಿ ಬ್ರೋ ಬೂಸ್ಟ್ ಬ್ರೋ. ಓಕೆ ಅವ್ರು ಬೂಸ್ಟ್ ತಗೊಂಡಿದ್ದಾರೆ, ನಾನು ಕಾಫಿ ತಗೊಂಡಿದ್ದೀನಿ. ಏನ್ ಬ್ರೋ ಬೂಸ್ಟ್ ತಗೊಂಡಿದ್ದಾರೆ ಅಂತೆ? ಬ್ರೋ ಬ್ರೋ ಬಸ್ ಏನಾದ್ರು ಬಂದ್ರೆ ಟವಲ್ ಹಾಕೋದ್ ಮರಿಬೇಡಿ. ಪ್ಲೀಸ್ ಟವಲ್ ಹಾಕೋದ್ ಮರಿಬೇಡಿ. ಬತ್ತೀವಿ ಆದಷ್ಟು ಬೇಗ ಬತ್ತೀವಿ. ಖರ್ಚು ಕೊಡ್ತೀನಿ. ಯಾವ್ದು ಬೇಕಾ ಹೇಳಿ ಇಪ್ಪೋಣ. ಮೂಗೋಸ್ಕರ ಖರ್ಚು ಬೆಟರು, ಮುಟ್ಟೋದು ಇಲ್ಲ. ಬರ. ಸೊ ಗೈಸ್ ಸುದೀಪ್ ಸ್ಟೈಲ್ ಅಲ್ಲಿ ಹೇಳ್ತಿದ್ದೀನಿ. ಸೊ ಗೈಸ್ ಫೈನಲಿ
ನಾನು ಸೋ ಗೈಸ್ ಅಂತ ಹೇಳೋದೇ ಇಲ್ಲ, ಗೈಸ್ ಸೋ ಅಂತ ಹೇಳೋದು ನಾನು ಹೇಳೋದು ಗೈಸ್ ಸೋ ಅಂತ, ಇವರು ಸೋ ಗೈಸ್ ಅಂತ ಹೇಳೋದು. ಈಗ ನಾವು ಕಾಫಿ ಕುಡಿತೀವಿ. ಈಗ ನಾವು ಕಾಫಿ ಕುಡಿತೀವಿ. ಬೂಸ್ಟ್ 2-3 ಹಾರ್ಲಿಕ್ಸ್, ನಂದೊಂದು ಕಾಫಿ. ಎಷ್ಟಾಯ್ತು ಬ್ರೋ ಟೋಟಲ್? 50 ರೂಪಾಯಿ. 50 ರೂಪಾಯಿ ಯಾರು ಪೇ ಮಾಡ್ತೀವಿ ಅಂತ ಕ್ಲೇಮ್ಸ್ ಆಗ್ತಾ ಇದೀವಿ. 500 ರೂಪಾಯಿ ಬಂದೆ ರೀ, ನನ್ ಕೈ ಇದೈತೆ. ಕೇವಲ ತಮಾಷೆಗಾಗಿ ಸಿಂಗಲ್. ಅಯ್ಯೋ ಬನ್ನಿ ಇನ್ನೈತೆ ಬ್ರೋ. ಓ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೆ ಕಣ. ಬಾಣ ಇಡಿ ಕೈ ಇಡಿ. ಹಂಗಲ್ಲ ಇಡಿ. ಹೋದ್ರು ಸಂಧ್ಯಾ ಅವ್ರು ಹೋದ್ರು. ಬ್ರೋ ನನ್ ಕ್ಯಾಮ್ರಾ ಯಾಕೋ ಈ ಕಡೆ ತಿರುಗ್ತೈತೆ ಬ್ರೋ, ನನ್ ಕ್ಯಾಮ್ರಾ ಯಾಕೋ ಈ ಕಡೆ ತಿರುಗ್ತೈತೆ. ನಂತರ ಹಾಕ್ದವ್ರು ಇವತ್ತಿನ ಬಿಲ್ ಪೇ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ ಬ್ರೋ. ಅಣ್ಣ 50 ರೂಪಾಯಿಗೆ ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಳ್ಳೋಣ. ನೀನು ಒಬ್ಬ ಫ್ರೆಂಡ್ ಏನೋ. ನಿತ್ಯಶ್ರೀ ಅವ್ರಿಗೆ ನಿತ್ಯಶ್ರೀ ಅವ್ರ ಫೋನ್ಗೆ ಇಂಟರ್ನೆಟ್ ಸಪ್ಲೈ ಸಿಗ್ತಾ ಇಲ್ಲ ಅಂತ ನನ್ನ ಫೋನಿಂದ ಹಾಟ್ಸ್ಪಾಟ್ ಆನ್ ಮಾಡಿಸ್ತಾ ಇದ್ದೀನಿ. ಇವಾಗ ಅಟ್ಲೀಸ್ಟ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ಆದ್ರೂ ಅವ್ರು ಪೇ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಆಗಿದ್ವಿ ಅಲ್ವಾ ಬ್ರೋ? ಯಾ ಬ್ರೋ, ಡನ್. ರೂಲ್ ಇಸ್ ಅ ರೂಲ್ ಬಟ್ ನೋ ಒನ್ ಇಸ್ ಅ ಫೂಲ್. ಹೇಳಿ. ಪರವಾಗಿಲ್ಲ ನಿತ್ಯ ಅವರೇ, ಸಾಕತ್. ಫೈನಲಿ 50 ರೂಪಾಯಿ ಪೇ ಮಾಡಿದ್ವಿ. ಏನ್ ಬ್ರೋ ನಿಮ್ ವಾಯ್ಸ್ ನಿಮ್ಮನ್ನ ಫೋಕಸ್ ಮಾಡ್ತಾವ್ರೆ ಪಾಪ. ನಾವೆಲ್ಲ ಈ ಕಡೆ ಒಂದು ಒಳ್ಳೆ ಜರ್ನಿ ಕೊಡ್ತಿದೀವಿ, ನೀವು ನಿಂತೇ ಇದ್ದೀರಲ್ಲ ಜರ್ನಿಲಿ. ಅದಕ್ಕೆ ಮ್ಯೂಸಿಕ್ ಎಡಿಟರ್ ಬ್ರೋ, ಇದಕ್ಕೆ ಮ್ಯೂಸಿಕ್ ಹಾಕ್ಬಿಡಿ, ವಾಯ್ಸ್ ಎಲ್ಲ ಚಿಕ್ಕಮಂಗ್ಳೂರ್ಗೆ ಬಂದು ಇಳಿದ. ಇಲ್ಲಿ ನೋಡಿ ಆಟೋ ಒಳಗೆ ಕುತ್ಕೊಳಕ್ಕೆ ಎಲ್ಲ ನಾಯಿ ಕಚ್ಚಾಡ್ತವ್ರೆ. ನಾನು ಆರಾಮ್ಸೆ ಸೇಫ್ ತಿಂತಾನೆ. ಅಲ್ಲ ಚಿಕ್ಕಮಂಗ್ಳೂರಲ್ಲಿ ಗೊತ್ತಿಲ್ಲದೆ ಇರೋ ಪ್ಲೇಸ್ಗಳು ತೋರಿಸ್ಕೊಡಿ ಅಂತ. ಇದೇ ಫಸ್ಟ್ ಟೈಮ್ ಅಣ್ಣ ಚಿಕ್ಕಮಂಗ್ಳೂರ್ಗೆ ಬಂದಿರೋದು ನಾನು. ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ನಿಮ್ ಕಲರ್ ನೋಡಿದ್ರೆ ಗೊತ್ತೈತೆ ಅಣ್ಣ. ಅಂದ್ರೆ ಬಂದು ಫಸ್ಟ್ ಸೀಟ್ ನ ಆಕ್ಯುಪೈ ಮಾಡಿದ ಸುದೀಪ. ಇನ್ ಮಿಕ್ದವ್ರೆಲ್ಲಾರು ಪಾಪಚ್ಚಿಗಳು, ಯಾವಾಗ್ಲೂ ಸ್ಯಾಕ್ರಿಫೈಸ್ ಆಗೋದೇ ಆಗೋಯ್ತು ನಮ್ ಇಡೀ ಜೀವನ. ಇವನೊಬ್ನೇ ಏನ್ ಸುಳ್ಳು ಹೇಳ್ತೀರಿ ಮಾರಾಯ? ಯಪ್ಪ ಸುಳ್ಳೆಲ್ಲ ಏನಿಲ್ಲ, ನಿಜನೇ. 3 ಜನ ಓಡ್ ಬಂದ್ರು, ಅದ್ರಲ್ಲಿ ನಾನ್ ಫಸ್ಟ್ ಕುತ್ಕೊಂಡೆ. ಅದೇ ಅವ್ರಿಬ್ರು ಕುತ್ಕೊಂಡ್ಬಿಟ್ಟಿದ್ರೆ ಈಗ ಮಾತೇ ಬರ್ತಿರ್ಲಿಲ್ಲ. ಏನಿಲ್ಲ, ಬರೀ ಮೋಸ. ಡಿಸ್ಕನೆಕ್ಟ್ ಮಾಡಿ ಸಂಧ್ಯಾ, ಇಯರ್ಫೋನ್ ಕೇಳಿಸ್ಕೋಬೇಕು ನಾನು. ಯಾಕತ್ತ ಹಿಂಸೆ ಕೊಡ್ತೇವೆ ನಮ್ಮ ಊರಿಗೆ. ಅದೇಗ್ ವಾಯ್ಸ್ ಓವರ್ ಕೊಟ್ಬಿಟ್ಟೆ ಕೊಡು. ಅದೇನ್ ಗೊತ್ತಾ, ಶರತ್ ಯಾವಾಗ್ಲೂ ನಾನು ರೆಕ್ಸ್ ಇರ್ತೇನೆ, ಅದಕ್ಕೆ ಇವತ್ತು ಫಸ್ಟ್ ಟೈಮ್ ನಾನು ಅವನು ರೆಕ್ಸ್ ಇರೋದು. ಅಪ್ಪ ಮೇವಿಲ್ಲ ಅಂತ ಬೆಳಗಿಂದ ಸೇಬ್ ನ ತಿಂದು 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 ಖಾಲಿ ಮಾಡ್ಬಿಟ್ಟ ಶರತ್. ಎಷ್ಟು ಸೇಬು? 3ನೇ ದೂರ. ನಮಗೆ 5 ಕೊಟ್ಬಿಟ್ಟು ನೀವು ಜಾಬಲ್ಲಿ ಎರಡು ಹಾಕೊಂಡಿದ್ರಾ? ನಾಚಿಕೆ ಆಗ್ಬೇಕು. ಆಗಲ್ಲ ನಾಚಿಕೆ, ಏನಾದ್ರು ಇದ್ರೆ ತಾನೆ ಆಗಕ್ಕೆ. ದಾನ ಮಾಡಿದೀನಿ. ನನ್ನ ಇನ್ಸ್ಟಾ ಸ್ಟೋರಿನ ಅದೇ ಹಾಕೊಳ್ಳೋದು. ಏನೋ ಇವ್ರು 4 ಜನಕ್ಕೂ ಹೊಟ್ಟೆಗೆ ಊಟ ಇರ್ಲಿಲ್ಲ, ಬೆಳಗ್ಗೆಯಿಂದ ತಿಂದಿರ್ಲಿಲ್ಲ, ದಾನ ಕೊಟ್ಟೆ ಅಂತ ಎಲ್ರು ರೆಸಾರ್ಟ್ಗಂತೂ ತಲುಪಿದ್ವಿ. ಆದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ಎಲ್ರು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಮೇವ್ ತಿಂತಿರೋ 3 ಜನ ಬಂದು ನಾನ್ ವೆಜಿಟೇರಿಯನ್ಸ್ ಇವತ್ತಿಗೆ. ನಾನು ಮತ್ತೆ ತೇಜ ಮಾತ್ರ ವೆಜಿಟೇರಿಯನ್ಸ್. ಮಂಡೇ ಆಗಿರೋದ್ರಿಂದ ನಾವು ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾ ಇದೀವಿ ಗೈಸ್. ಇವರೆಲ್ಲ ಮಾಡ್ತಾ ಇಲ್ಲ. ಯಾಕೆ ಹೇಳ್ತೀಯ ಸಂಧ್ಯಾ? ಮಂಡೇ ಅನ್ಬಾರ್ದು. 365 ಡೇಸ್ ನಾನ್ ವೆಜಿಟೇರಿಯನ್ ಪೀಪಲ್ ನಮ್ ಜೊತೆ ಇದ್ದಾರೆ. ಊಟ ಮಾತ್ರ ಸಖತ್ತಾಗಿದೆ. ಎಡಿಟರ್ ಅದನ್ನ ಕಟ್ ಮಾಡಿ. ಇಲ್ಲ ರೀ, ಯಾವ್ದನ್ನು ಕಟ್ ಮಾಡಬೇಡಿ ಎಡಿಟರ್. ನನ್ ಮಾತು ಕೇಳಿ. ಏನಂತೀರಾ? ನನ್ ಮಾತು ಕೇಳಿ ಅಂತ. ನನ್ ಯಾರು ಅಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ನೀವು ಸ್ಮೈಲ್ ಮಾಡಿದ್ರಲ್ಲ, ಮುಖ ತೋರಿಸ್ಬಿಟ್ಟು ಹಿಂಗೆ, ಅದ್ ನೋಡ್ಬಿಟ್ಟಾದ್ರೂ ಕಟ್ ಮಾಡ್ಬಿಡ್ತಾರೆ ಅಂತ. ಅಂಡ್ ನಾವು ಕುತ್ಕೊಂಡು ತಿಂತಿರೋ ಏರಿಯಾ ಸುತ್ತಲೂ ಈ ತರ ಇದೆ. ಸಿಕ್ಕಾಪಟ್ಟೆ ಗ್ರೀನರಿ, ನ್ಯಾಚುರಲ್ ಎನ್ವೈರನ್ಮೆಂಟ್ ಅಲ್ಲಿ ಕುತ್ಕೊಂಡು ತಿಂತಾ ಇದೀವಿ. ಒಂಥರ ಪೀಸ್ಫುಲ್ ಆಗಿದೆ.
ಎಲ್ರು ಅಷ್ಟೇ ಈ ತರ ಪೀಸ್ಫುಲ್ ಡಿನ್ನರ್ ಅವಾಗ ಫ್ರೆಂಡ್ಸ್ ಜೊತೆ ಮಾಡ್ಬೇಕು. ಫ್ರೆಂಡ್ಸ್ ಸೀಟ್ಗೆ ಭಾರಿ ಡಿಮ್ಯಾಂಡ್ ಇದೆ. ಬರ್ಬೇಕಾದ್ರೆ ಫುಲ್ ಸುದೀಪನೇ ಕೂತಿದ್ದ. ಇವಾಗ ನಿತ್ಯ ನಾನು ಓಡ್ಕೊಂಬಂದಿ ಸೀಟ್ ಹಿಡ್ಕೊಂಡು ಆಕ್ಯುಪೈ ಮಾಡಿದೀವಿ. ಫೈನಲಿ ವಿ ಆರ್ ವೆರಿ ಹ್ಯಾಪಿ. ಗಂಡ್ಮಕ್ಳ ಉಂಡ್ರ ಸೀಟ್ ಕೊಡೋದ್ರ ಖುಷಿ ನಾವು ಕೂತಿದೀವಿ ಮುಂದೆ. ಗಾಡಿ ಇವಾಗ ಹಿಂದೆ ಹೋಗ್ತಿದೆ. ಓ ಮೈ ಗಾಡ್, ಹೋಗ್ತಿದೀವಿ ಅಂತ ನನ್ಗೂ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಇತ್ತು. ಸೊ ನಾವಿಲ್ಲೊಂದು ಫಾಲ್ಸ್ ಹತ್ರ ಬಂದಿದೀವಿ. ಇದೊಂದು ಮಿನಿ ಫಾಲ್ಸ್, ಬಟ್ ಅವ್ರು ಹೇಳಿದಾರೆ ಏನಂತಾರೆ ಡೀಪ್ ತುಂಬಾ ಇದೆಯಂತೆ. ಅದಕ್ಕೋಸ್ಕರ ನಾವು ಇಳಿತಾ ಇಲ್ಲ ನೀರ್ಗೆ. ಬಟ್ ನೋಡಕ್ ಮಾತ್ರ ಸಕ್ಕದಾಗಿದೆ. ಅಂಡ್ ಇಲ್ಲೊಂದು ಬ್ರಿಡ್ಜ್ ಇದೆ ಈ ತರ. ಹಾಯ್ ನಿತ್ಯಶ್ರೀ ಅವರೇ, ವಾಟರ್ ಫಾಲ್ಸ್ ನೋಡ್ಕೊಂಡು ನೆಕ್ಸ್ಟ್ 3 ಜನ ಇಲ್ಲೇ ಇದೀರಾ. ನಮಸ್ತೆ. ಹಾ ಆರಾಮ್ ಬ್ರೋ. ಇದ್ಯಾರಿದು? ಕ್ಯೂಟ್ ಆಗಿದ್ದೀರಾ ಬ್ರೋ. ಕೈ ಕೊಡು ಬ್ರೋ ಸಾಕು. ನಿಮ್ಮ ಫೋನ್ ಒಂದು ಹೆಸರು ಫಸ್ಟ್ ಸಂಧ್ಯಾ ಅವ್ರ ಬ್ರೋ ಹಾಕಿದ್ದ. ನನಗೆ ಆ ಫಿಟ್ ಅಲ್ಲ. ಇವಾಗ ಏನ್ ಮಾಡ್ತೀಯಾ? ಇದು ತೇಜ್ ಅವ್ರ ಹೆಸ್ರೆ. ನಾನು ಫೋನ್ ಬಿಸಾಕ್ಬಿಡ್ತೀನಿ. ಹಿಂದಕ್ಕೆ ಹೆಸ್ರೆ ಬಲೂನ್ ಪ್ಯಾಕೆಟ್ ಇಲ್ಲ ಬ್ರೋ. ಏಸೆ ಹಾಕ ಬ್ರೋ, ಹಾಕ ಕುಳಿ. ಏಯ್ ಕಲ್ಲು ಬ್ರೋ, ಅದು ಬಾಲಲ್ಲ. ತೇಜ ಎರಡು ನೀರಲ್ಲಿ ಕಲ್ಲಲ್ಲಿ ಹೊಡ್ಕೊಂಡು ಆಟ ಆಡ್ತಾವ್ರೆ. ಅಲ್ಲೋಡಿ ಗೈಸ್ ಹೆಂಗ ಆಡ್ತಾವ್ರೆ. ಇಲ್ಲೋಡಿ ಗೈಸ್ ಸಂಧ್ಯಾ ಹೆಂಗ ಆಡ್ತಾವಳೆ. ಗೈಸ್ ನಾವಿವಾಗ ಎಲ್ಲಿದೀವಿ ಅಂತಂದ್ರೆ, ಎಲ್ಲಿದೀವಿ ಸಂಧ್ಯಾ? ಚಿಕ್ಕ ಫಾಲ್ಸ್. ಎಂತ ಫಾಲ್ಸ್? ಚಿಕ್ಕ ಫಾಲ್ಸ್. ದೊಡ್ಡ ಫಾಲ್ಸ್. ಗೈಸ್ ಇದು ಪ್ರೈವೇಟ್ ಫಾಲ್ಸ್ ಅಂತೆ. ಚೆನ್ನಾಗೈತೆ ಗೈಸ್. ಅದ್ಯಾಕೆ ಅವ್ರು ಬತ್ತಿಲ್ಲ? ಏನಕ್ಕೆ ಬತ್ತಿಲ್ಲ ಗೈಸ್? ಇಲ್ಲಿ ನೋಡಿ ಗೈಸ್ ಹೆಂಗ ಆಡ್ಲಿಕ್ಕತ್ತಾರ. ಅಯ್ಯೋ ನನ್ ಕನ್ನಡಕ ಐತೆ ಮರ್ರ ತುಂಡ್ ಗಿಂತ ಬಿಟ್ಟಿರಾ. ಆಲ್ರೆಡಿ ಕೂತಿದ್ರು, ನಾವಿಬ್ರು ಕೂತಿದ್ದಾಯ್ತು. ಇವಾಗ ತೇಜ ಮತ್ತೆ ಶರತ್ ಇಬ್ರಲ್ಲಿ ಒಬ್ರು ಕೂರ್ಬೇಕು. ಆದ್ರೆ ಯಾರು ಕೂರ್ತಾರಂತ ನಮಗ್ ಗೊತ್ತಿಲ್ಲ. ಯಾರ ಕೂತಿದ್ದೀರಾ ಗೈಸ್? ಒಂದ್ ಕಾಲ ಮೇಲೆ ಇನ್ನೊಂದ್ ಕಾಲ ಹಾಕೋದೇ ಇಲ್ಲ. ಏ ಬ್ರಾ, ನಾನು ಹತ್ತ ಹೋಗಲ್ಲ ಬ್ರೋ. ಈ ಕಟ್ಟ ಕುತ್ಕೊಳ್ತೀರಿ ಏನ್ ನೀನು ಚಿಕ್ಕ ಹುಡುಗ ಅಂತ ಜರಿಕ ಬ್ರಾ? ಇಲ್ಲ ಬ್ರಾ, ನಾನು ಜರ್ಕಲ್ಲ ಬ್ರಾ. ನಾನು ನಮ್ಮ ಅಮ್ಮನೇ ಫೋನ್ ಇನ್ನೊಂದು ಪೀಸ್ ಬಿತ್ತಾ. ಎಂತ ಡಬ್ಲಿ ಕಾಂಬಿನೇಷನ್ ಇದು. ಎತ್ತ ನೋಡಿ ಎತ್ತ. ಏ ಇಬ್ರು ದನ ಇದ್ದಂಗ ಇದ್ದೀರಾ, ಅದ್ ಹೆಂಗ್ ಕುತ್ಕೊಳಕ್ ಆಗುತ್ತೆ? ಬರ್ರಿ ಒಬ್ರು ಹಿಂದೆ ಅಲ್ವಾ? ಇವ್ರಿಗಿಂತ ಬಾಬ್ರ ಈಚೆ ಬಾಬ್ರ. ಏ ಬ್ರಾ ಪ್ಲೀಸ್ ಬ್ರಾ. ಸೊ ಫೈನಲಿ ಶರತ್ ಕುತ್ಕೊಂಡ. ತುಂಬಾ ದಿವಸ ಆಯ್ತು ಹಾಕೊಂಡು. ಚೆನ್ನಾಗಲ್ಲ? ಅಲ್ಲ ಹುಡುಗಿರ್ ಗಿಡ್ಗಿರ್ದ ಇದು. ಅಲ್ಲಲ್ಲೇ ಕೋಲ್ಡ್ ಇದೇನ್ ಬ್ರೋ ಇದು ಇಷ್ಟಪ್ಪ ಇದೆ. ಕೋಲ್ಡ್ ಕಲ್ಚರ್. ಇಲ್ಲ ಅಮ್ಮ ಚಿನ್ನಿ ಬೈಲ್ ಹಾ ಗುಡ್ ಬಾಯ್. ಶರತ್ ನಿನ್ ಸಗದಕ್ಕ ಅಂತಿದ್ಯಂತೆ. ಅವ್ರು ಯಾರು ಕಂಪೇರ್ ಮಾಡಿದ್ರು ಸಕದಾಗಿದ್ಯಾ ಅದ್ ಮಾತ್ರ ಅಲ್ಟಿಮೇಟ್ ಅನ್ಕೋ. ಇನ್ಸ್ಟಾದಲ್ಲಿ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಇಮೇಜ್ ಡ್ಯಾಮೇಜ್ ಆಗ್ಬಿಡ್ಬೇಕು. ನಿಮ್ಗೆ ಯಾರು ಗಂಡು ಕೊಡ್ದಂಗ ಆಗ್ಬಾರ್ದು, ದೀಪ್ ಅವ್ರಿಗೆ ಯಾರು ಹೆಣ್ಣು ಕೊಡ್ದಂಗ ಆಗ್ಬಾರ್ದು, ಹಂಗೆ ಮಾಡೋದು. ಇವ್ರಿಬ್ರು ಎಷ್ಟು ಅಚೀವ್ ಮಾಡ್ತಿದಾರೆ ಅಂದ್ರೆ ಏನೋ ರೋಸ್ಟ್ ಮಾಡೋ ಚಾಲೆಂಜ್ ಎಲ್ಲ ಆಗ್ತಿದಾರೆ. ಸೊ ರೋಸ್ಟ್ ಮಾಡೋ ಚಾಲೆಂಜ್ಗೆ ನಾನಿಲ್ಲಪ್ಪ. ಯಾಕೆ ಬೇಗ ನಮ್ಗೆ ಇವೆಲ್ಲ ಹೆಂಗೋ ದೇವ್ರು ಏನೋ ಏನೇನೋ ವ್ಲಾಗ್ಸ್ ಮಾಡ್ಕೊಂಡು ಖುಷಿಯಾಗಿದ್ದೀನಿ. ಯಾಕೆ ರೋಸ್ಟ್ಗೆ ಇಷ್ಟೆಲ್ಲ? ಏಯ್ ಆರಡಿ ದಡಿಯಾ, ದಪ್ಪಕ್ಕೂ ಇಲ್ಲ ದಡಿಯಾ. ಆರಡಿ ಸಣಕ್ಲಾ, ಇದು ಮ್ಯಾಚ್ ಆಗುತ್ತೆ. ಅದು ಸಂಧ್ಯಾ ಅಂದ್ರೆ ಬರ್ತಾರ ನಮ್ ತಂಟೆಗೆನೆ. ಆರಡಿ ಸಣಕ್ಲಾ, ಸಣಕ್ಲಾ, ಸಣಕ್ಲಾ. ಪುಳಲ್ಲಿ ಬಿದ್ದು
ಎಲ್ರೂ ಒದ್ದೆ ಆಗಿ ನಡಕ್ತವ್ರೆ. ಸೊ ಅಲ್ಲ ಹೆವಿ ಚಳಿ ಆಗ್ತೈತೆ. ಈ ಗಾಳಿ ಪಾಸ್ ಆಗ್ತಿದ್ದಂಗೆಲ್ಲ ತಣ್ಣಗೆ ಫೀಲ್ ಆಗ್ತೈತೆ. ಅದಕ್ಕೆ ಬಿಸಿಲು ಸ್ನಾನ ಮಾಡುವ ಅಂತ ಬಂದಿದೀವಿ. ಎಷ್ಟು ಚಳಿ ಆಗ್ತೈತೆ ಅಂದ್ರೆ ನಾವು ವೈಟ್ ಮಾಡಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತೈತೆ. ಅದಕ್ಕೆ ಶರೀರೆಲ್ಲ ಸ್ನಾನ ಮಾಡ್ಕೊತಾ ಇದೀವಿ. ಪ್ಲೀಸ್ ಡಿಸ್ಟರ್ಬ್ ಮಾಡ್ಬಾರ್ದು, ಇದನ್ನೆಲ್ಲ ನೋಡ್ಬಾರ್ದು.